ಪ್ರೇಯಸಿಯೊಟ್ಟಿಗೆ ವಾರದಿಂದ ಲಾಡ್ಜ್ನಲ್ಲಿದ್ದ ಯುವಕ ಲಾಡ್ಜ್ನಿಂದ ಹೋದ ನೆಕ್ಸ್ಟ್ ಡೇ ಮೃತಪಟ್ಟಿದ್ದಾನೆ. ಅನುಮಾನಾಸ್ಪದವಾಗಿ ಮೃತಪಟ್ಟಿರೋ ಯುವಕನ ಸಾವಿನ ಸುತ್ತ ಇರುವ ಅನುಮಾನಗಳೇನು ಅನ್ನೋದನ್ನ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಪ್ರೇಯಸಿ ಜೊತೆ ಇದ್ದ ಯುವಕ ಲಾಡ್ಜ್ನಲ್ಲಿ ಸಾವು. ಲಾಡ್ಜ್ನಲ್ಲಿ ಯುವಕ ಅನುಮಾನಾಸ್ಪದ ಸಾವು. ಪ್ರೇಯಸಿಯೊಂದಿಗೆ ತಂಗಿದ್ದ ಯುವಕನಿಗೆ ಏನಾಯ್ತು? ನಗರದ ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ. ನಿನ್ನೆ ಸಾವನ್ನಪ್ಪಿದ್ದು ಬೆಳಗ್ಗೆ ಲಾಡ್ಜ್ ಸಿಬ್ಬಂದಿಗಳು ಹೋಗಿ ಬಾಗಿಲು ಬಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ಮಂಗಳೂರಿನ ಪುತ್ತೂರು ಮೂಲದ 20 ವರ್ಷ ತಕ್ಷಿತ್ ಮೃತ ಯುವಕ. ಯುವಕನ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟುಕೊಂಡಿದೆ. ಆನ್ಲೈನ್ ಮೂಲಕ ರೂಮ್ ಬುಕ್. 8 ದಿನ ಪ್ರೇಯಸಿ ಜೊತೆ ಇದ್ದ ಯುವಕ ಮೃತ ತಕ್ಷಿತ್ ಪ್ರೇಯಸಿಯನ್ನ ಕರೆದುಕೊಂಡು ಬೆಂಗಳೂರಿಗೆ ಬಂದಿದ್ದಾನೆ. ಆನ್ಲೈನ್ ಮೂಲಕ ಮಡಿವಾಳದಲ್ಲಿರುವ ಗ್ರ್ಯಾಂಡ್ ಚಾಯ್ಸ್ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಿದ್ದಾನೆ. ಅಕ್ಟೋಬರ್ 9 2:40 ಪ್ರೇಯಸಿಯೊಂದಿಗೆ ಲಾಡ್ಜ್ಗೆ ಎಂಟ್ರಿ ಆಗಿದ್ದಾನೆ. 8 ದಿನಗಳ ಕಾಲ ಲಾಡ್ಜ್ನಲ್ಲಿ ಪ್ರೇಯಸಿಯೊಂದಿಗೆ ಜೊತೆಯಲ್ಲೇ ಇದ್ದಾನೆ. ಗುರುವಾರ ಯುವತಿಯ ಆರೋಗ್ಯದಲ್ಲಿ ವ್ಯತ್ಯಾಸವಾದ ಕಾರಣ ವಿರಾಜಪೇಟೆಗೆ ಹೋಗಿದ್ದಾಳೆ. ಹುಡುಗಿ ಹೋದ ಮರುದಿನವೇ ಯುವಕ ಲಾಡ್ಜ್ನಲ್ಲೇ ಮೃತಪಟ್ಟಿದ್ದಾನೆ. 9ನೇ ತಾರೀಕು ಚೆಕ್ ಇನ್ ಆಗಿದೆ. ಇಬ್ರು ಬಂದಿದ್ರು, ಏನೋ ಕಾಲೇಜ್ ಪರ್ಪಸ್ ಅಂತ ವಿಸಿಟ್ ಮಾಡಿದ್ದಾರೆ. ಕಂಟಿನ್ಯೂ ಮಾಡ್ತಾ ಹೋದ್ರು. ಚೆಕ್ಔಟ್ ಆಗಿಲ್ಲ, ಕಾಲೇಜ್ ಕೆಲಸ ಆಗಿಲ್ಲ ಅಂತ ಪೇಮೆಂಟ್ ಡೈಲಿ ಕೊಡ್ತಾ ಇದ್ರು. ನಿನ್ನೆ ಬ್ಯಾಲೆನ್ಸ್ ಇತ್ತು, ನಿನ್ನೆ ಕಂಟಿನ್ಯೂ ಬ್ಯಾಲೆನ್ಸ್ ಇತ್ತು. ಹಿಂಗೆ ನಾವು ಕಾಲ್ ಮಾಡುವಾಗ ರಿಸೀವ್ ಮಾಡ್ತಾ ಇರಲಿಲ್ಲ. ಹುಡುಗಿ ಮೊನ್ನೆ ಹೋಗಿದ್ಲು. ನಿನ್ನೆ ಡೌಟ್ ಆಗಿ ಸ್ಟೇಷನ್ ಇನ್ಫಾರ್ಮ್ ಮಾಡಿದ್ವಿ ನಾವು. ಅವ್ರು ಬಂದು ಚೆಕ್ ಮಾಡುವಾಗ ಹುಡುಗ ಮಲಗಿದ್ದಾನೆ, ಏನಂತ ಗೊತ್ತಿಲ್ಲ. ಹಾರ್ಟ್ ಅಟ್ಯಾಕ್ ಅಲ್ಲ, ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ನಿನ್ನೆ ತಗೊಂಡು ಹೋಗಿದ್ದಾರೆ, ಚೆಕ್ ಮಾಡ್ಬೋದು ಇಷ್ಟ. ಕೌಡಿಚಾರ್ ಅಂತ ಮಂಗಳೂರು. ಅವನು ಪೇಮೆಂಟ್ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ರು. ಅವ್ರು ಏನು ಪ್ರಾಬ್ಲಮ್ ಏನು ಇರಲಿಲ್ಲ. ಇಬ್ರು ಸೇಮ್ ಟೈಮ್ ಲಾಗಿನ್ ಮಾಡಿದ್ದಾರೆ. ಹುಡುಗಿ ಹೋದ ಮರುದಿನವೇ ಸಾವು. ಸಾವಿನಲ್ಲಿ ಪ್ರೇಯಸಿಯ ಪಾತ್ರವಿಲ್ಲ. ಪೊಲೀಸರ ತನಿಖೆ ವೇಳೆ ಬಹಿರಂಗ. ಮಲಗಿರೋ ಬೆಡ್ ಮೇಲೆ ತಕ್ಷಿತ್ ಸಾವನ್ನಪ್ಪಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಪ್ರೇಯಸಿ ಬಿಟ್ಟು ಊರಿಗೆ ಹೋದ ಬಳಿಕ ಮೃತ ಯುವಕ ಲಾಡ್ಜ್ನಲ್ಲಿ ಮತ್ತೊಂದು ದಿನ ಇರಲು ಲಾಡ್ಜ್ಗೆ ಗೂಗಲ್ ಪೇ ಮುಖಾಂತರ 1,200 ರೂಪಾಯಿ ಪೇ ಮಾಡಿದ್ದಾಳೆ. ಅದಾದ ಬಳಿಕ ಸಾವಿನ ಸುದ್ದಿ ಕೇಳಿ ಪೊಲೀಸರು ಫೋನ್ ಮಾಡ್ತಿದ್ದಂತೆ ಮುಂಜಾನೆ 3 ಗಂಟೆಗೆ ಮಡಿವಾಳ ಪೊಲೀಸ್ ಠಾಣೆಗೆ ಬಂದು ಪೊಲೀಸರ ಮುಂದೆ ಹಾಜರಾಗಿದ್ದಾರೆ. ಪೊಲೀಸರು ವಿಚಾರ ಮಾಡಿದಾಗ ಮೇಲ್ನೋಟಕ್ಕೆ ಆಕೆಯ ಪಾತ್ರ ಏನೂ ಇಲ್ಲ ಅನ್ನೋದು ಗೊತ್ತಾಗಿದೆ. 8 ದಿನದಿಂದ ಇಬ್ಬರು ಲಾಡ್ಜ್ನಲ್ಲಿರುವಾಗ ಸ್ವಿಗ್ಗಿಯಲ್ಲಿ ಊಟ ಬುಕ್ ಮಾಡಿಸಿ ಬೇರೆ ಬೇರೆ ಹೋಟೆಲ್ನಿಂದ ತರಿಸಿಕೊಂಡು ಊಟ ಮಾಡಿರ್ತಾರೆ. 2 ದಿನಗಳ ಹಿಂದೆ ರಾತ್ರಿ ಊಟ ತರಿಸಿಕೊಂಡು ಊಟ ಮಾಡಿದ್ರಿಂದ ಇಬ್ಬರಿಗೂ ಊಟದಲ್ಲಿ ವ್ಯತ್ಯಾಸವಾಗಿ ವಾಂತಿ ಭೇದಿಯಾಗಿರುತ್ತೆ. ಊಟದಿಂದ ಸಮಸ್ಯೆಯಾಗಿ ಮೃತಪಟ್ಟಿರಬೇಕು, ಇಲ್ಲದೆ ಹೃದಯಾಘಾತವಾಗಿ ಸಾವನ್ನಪ್ಪಿರಬಹುದು ಎಂದು ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಮೃತ ತಕ್ಷಿತ್ ಬಾಡಿ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ದು, ಮರಣೋತ್ತರ ಪರೀಕ್ಷೆ ವರದಿ ಬಂದ ಬಳಿಕ ಯುವಕನ ಸಾವಿಗೆ ನಿಖರ ಕಾರಣ ತಿಳಿದು ಬರಲಿದೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.